ಜ್ಞಾನಬಿಂದು ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ನಡ ಕವಿಗಳ ಬಗ್ಗೆ ಮಾಹಿತಿ ಪಡೆಯೋಣ. ಕನ್ನಡ ಕವಿಗಳಲ್ಲಿ 3 ಘಟ್ಟದ ಕವಿಗಳು ಕಂಡುಬರ್ತಾರೆ. ಹಳೆಗನ್ನಡ ಕಾಲಘಟ್ಟದ ಕವಿಗಳು, ಮತ್ತು ನಡುಗನ್ನಡ ಕಾಲಘಟ್ಟದ ಕವಿಗಳು ಮತ್ತು ಹೊಸಗನ್ನಡ ಕಾಲಘಟ್ಟದಲ್ಲಿ ಬಂದಂತಹ ಕವಿಗಳು. ಅದರಲ್ಲಿ ಮೊದಲನೇದಾಗಿ ಹಳೆಗನ್ನಡದ ಒಂದು ಕಾಲಘಟ್ಟದ ಕವಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹಳೆಗನ್ನಡ ಸಾಹಿತ್ಯದಲ್ಲಿ ಕಂಡುಬಂದಂತಹ ಪ್ರಮುಖವಾದಂಥ ಒಂದು ಕವಿಗಳಂತಂದೇಳಿದರೆ ಶ್ರೀ ವಿಜಯ, ಗುಣವರ್ಮ, ಶಿವಕೋಟ್ಯಾಚಾರ್ಯ, ಪಂಪ, ಪೊನ್ನ, ರನ್ನ, ನಾಗಚಂದ್ರ, 2ನೇ ನಾಗವರ್ಮ, ಜನ್ನ, ಅಂಡಯ್ಯ, 1ನೇ ನಾಗವರ್ಮ, ರುದ್ರಭಟ್ಟ, ಅಸಗ ಮತ್ತು ಕುಮಾರವ್ಯಾಸ ಮತ್ತು ಕೇಶಿರಾಜ ಹಾಗೂ ನೈಸಾಯ. ಇನ್ನು ಹಲವಾರು ರೀತಿಯಾದಂಥ ಕವಿಗಳು ಕಂಡುಬರ್ತಾರೆ. ನೆಕ್ಸ್ಟು ನಡುಗನ್ನಡ ಸಾಹಿತ್ಯದಲ್ಲಿ ಅಂದರೆ ನಡುಗನ್ನಡ ಕಾಲಘಟ್ಟದಲ್ಲಿ ಕಂಡುಬಂದಂತಹ ಕವಿಗಳು. ಇನ್ನು ನಡುಗನ್ನಡ ಕಾಲಘಟ್ಟದಲ್ಲಿ ಕಂಡುಬಂದಂತಹ ಕವಿಗಳಂದರೆ ಹರಿಹರ, ರಾಘವಾಂಕ, ಭೀಮಕವಿ, ಲಕ್ಷ್ಮೀಶ, ಕುಮಾರವ್ಯಾಸ, ಜೇಡರ ದಾಸಿಮಯ್ಯ, ವಾದಿರಾಜರು, ಪುರಂದರದಾಸರು, ಕನಕದಾಸರು, ಬಸವಣ್ಣ, ಅಕ್ಕಮಹಾದೇವಿ, ಸಂಚಿಯವನ್ನಮ್ಮ, ಸಿಂಗರಾರ್ಯ, ಅಲ್ಲಮಪ್ರಭು ಮತ್ತು ಸರ್ವಜ್ಞ. ಇನ್ನು ಅನೇಕ ರೀತಿಯಾದಂಥ ಕವಿಗಳು ಕಂಡುಬರ್ತಾರೆ. ಅದರಲ್ಲಿ ನಾವು ಪ್ರಮುಖವಾದಂಥ ಕವಿಗಳ ಹೆಸರುಗಳನ್ನು ಮಾತ್ರ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದೀನಿ. ಇನ್ನು ಈ ಕವಿಗಳು ಹೊಸಗನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ಕಂಡುಬಂದಂತಹ ಕವಿಗಳು. ಹೊಸಗನ್ನಡ ಕಾಲಘಟ್ಟದ ಕವಿಗಳಲ್ಲಿ ಕುವೆಂಪು, ದ. ರಾ ಬೇಂದ್ರೆ, ಮಾಸ್ತಿ, ಶಿವರಾಮ್ ಕಾರಂತರು, ವಿ.ಕೃ. ಗೋಕಾಕ್ರವರು, ಗಿರೀಶ್ ಕಾರ್ನಾಡು, ಆಲೂರು ವೆಂಕಟರಾಯರು, ಚಂದ್ರಶೇಖರ್ ಕಂಬಾರ್, ಜಿ.ಪಿ. ರಾಜರತ್ನಂ, ಗೋರೂರು ರಾಮಸ್ವಾಮಿ, ಯು.ಆರ್. ಅನಂತಮೂರ್ತಿ, ಇನ್ನು ಅನೇಕ ರೀತಿಯಾದಂಥ ಕವಿಗಳು ಕಂಡುಬರ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.